ಹರ್ ಹರ್ ಮಹಾದೇವ್. ಶಿವನ ಕೈಯಲ್ಲಿರುವ ಡಮರು ಬರೀ ಒಂದು ವಾದ್ಯವಲ್ಲ, ಒಂದು ರಹಸ್ಯಮಯವಾದ ಶಕ್ತಿಯ ಪ್ರತೀಕ. ಬನ್ನಿ ಈ ರಹಸ್ಯದ ಬಗ್ಗೆ ತಿಳ್ಕೊಳ್ಳೋಣ. ಹೇಳಲಾಗುತ್ತೆ, ಡಮರುವಿನ ಮೊದಲನೆಯ ಧ್ವನಿಯಿಂದ ಬ್ರಹ್ಮಾಂಡದ ನಿರ್ಮಾಣ ಮತ್ತು ಎರಡನೆಯ ಧ್ವನಿಯಿಂದ ಸಂಪೂರ್ಣ ವಿಶ್ವದ ನಾಶ. ಡಮರುವಿನ ಧ್ವನಿಯು ನಕಾರಾತ್ಮಕ ಶಕ್ತಿಯನ್ನು ನಷ್ಟ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ಸಂಚಾರ ಮಾಡುತ್ತೆ. ಅಷ್ಟೇ ಅಲ್ಲ, ಮಹೇಶ್ವರನ ಸೂತ್ರಗಳು ಪುರಾಣದ ಪ್ರಕಾರ ಶಿವನ ಡಮರು ನಾದದಿಂದ 14 ಧ್ವನಿಗಳನ್ನು ಹೊರಹಾಕಿದನು. ಇವು ಸಂಸ್ಕೃತ ವ್ಯಾಕರಣದ ಮೂಲ, ಅಂದರೆ ಪಾಣಿನೀಯ ಮಹೇಶ್ವರನ ಸೂತ್ರಗಳೆಂದು ಪರಿಗಣಿಸಲಾಗಿದೆ. ಅದ್ವೈತ ಸಂದೇಶದ ಪ್ರಕಾರ ಡಮರು 2 ತುದಿಗಳಿಂದ ಕೂಡಿದೆ, ಒಂದು ಬೃಹತ್ ಮತ್ತೊಂದು ಸಣ್ಣ. ಇದು ಜೀವ ಮತ್ತು ಶಿವ ಒಂದೇ ಎಂದು ಸೂಚಿಸುವ ಸಂಕೇತ. ಮಧ್ಯದಲ್ಲಿರುವ ಗಂಟು ಅವುಗಳ ನಡುವಿನ ಸಂಪರ್ಕ, ಅಂದರೆ ಯೋಗ. ಡಮರು ಕೇವಲ ಸಂಗೀತ ವಾದ್ಯವಲ್ಲ, ಅದು ಸೃಷ್ಟಿ, ವಿನಾಶ ಮತ್ತು ಸಮತೋಲನದ ಸಂಕೇತವೂ ಆಗಿದೆ. ಡಮರುನಾದದಿಂದಲೇ ಬ್ರಹ್ಮಾಂಡ ಸೃಷ್ಟಿಯ ಪ್ರಾರಂಭ ಎಂದು ಶಿವತತ್ವದಲ್ಲಿ ಹೇಳಲಾಗಿದೆ. ಶಿವನು ತಾಂಡವ ಮಾಡುವಾಗ ಡಮರುನಾದವು ಪ್ರಣವನಾದ, ಅಂದರೆ ಓಂ ರೂಪದಲ್ಲಿ ಹರಿದು ಅದರ ಅಲೆಗಳಿಂದಲೇ ಅಕ್ಷರಗಳು, ಶಬ್ದ, ಭಾಷೆಗಳು, ನಂತರ ರೂಪಗಳು ಮತ್ತು ವಿಶ್ವದ ವಸ್ತುಗಳು ಉಂಟಾದವಂತೆ. ಮತ್ತಷ್ಟು ಇಂತಹ ಕುತೂಹಲಕಾರಿ ವಿಷಯಗಳಿಗಾಗಿ ಕಾಯ್ತಾ ಇರಿ. ನಮಸ್ತೆ.